ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ. ಈಗ ರೈಸು ವಾಟರ್ ಇಟ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಆ ರಿಸಲ್ಟ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ತುಂಬ ಇಂಪಾರ್ಟೆಂಟ್ ರಿಸಲ್ಟ್ಸು. ಇದನ್ನು ನೋಡಿದ್ರೆ ನಿಮ್ಮ ಲೈಫಲ್ಲಿ, ನಿಮ್ಮ ಯೋಚನೆಗಳು, ಮಾತುಗಳಲ್ಲಿ ಎಷ್ಟೋ ಬದಲಾವಣೆ ಬರುತ್ತೆ. ಹುಷಾರಾಗಿ ಈ ಎಕ್ಸ್ಪೆರಿಮೆಂಟ್ ರಿಸಲ್ಟ್ಸನ್ನು ನೋಡಿ. ಒಂದು 10-12 ದಿವಸ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಎಲ್ಲರೂ ಮನೆಯಲ್ಲಿನೂ ಮಾಡಿಬೋದು. ಈಗ ಫಸ್ಟ್ ಬಾಟಲ್ ನೋಡಿದರೆ ಲವ್ ಅಂತ ಬರೆದಿದ್ದೀನಿ. ಆ ರೈಸು ವಾಟರು ಸೇಮ್ ಕ್ವಾಂಟಿಟಿ ಹಾಕಿದ್ದೀನಿ. ಏನು ಮಿಕ್ಸ್ ಅಂದರೆ ಜಸ್ಟ್ ರೈಸ್ ಹಾಕಿ ವಾಟರ್ ಹಾಕಿದ್ದೀನಿ. ದಿನ ಈ ಬಾಟಲ್ ಹತ್ರ ಬಂದು ನಿಧಾನವಾಗಿ ಐ ಲವ್ ಯು, ಯು ಆರ್ ಕೇಪಬಲ್, ನಿಮ್ಮ ಹತ್ರ ಆಗುತ್ತೆ, ನೀವು ಚೆನ್ನಾಗಿದ್ದೀರಿ, ಈ ಥರ ಪಾಸಿಟಿವ್ ವರ್ಡ್ಸನ್ನು ಹೇಳ್ತಾ ಬಂದಿದ್ದೀನಿ. ಬರೀ ಒಂದು 10 ಸೆಕೆಂಡ್ಸ್ ಹೇಳಿದ್ದೀನಿ ಅಷ್ಟೇ. ಈ 2ನೇ ಬಾಟಲ್ ನೋಡಿದರೆ ಹೇಟು, ಇದು ನಿಮ್ಮ ಕೈಯಲ್ಲಿ ಆಗಲ್ಲ, ನೀನು ಯು ಆರ್ ಯೂಸ್ಲೆಸ್, ಐ ಹೇಟ್ ಯು, ಯು ಆರ್ ಪಿಟಿಫುಲ್, ಈ ಥರ ಒಂದು ನೆಗೆಟಿವ್ ವರ್ಡ್ಸನ್ನು ಯೂಸ್ ಮಾಡ್ತಾ ಬಂದಿದ್ದೀನಿ. ನೋಡಿದರೆ ಈ ಲವ್ ಅಲ್ಲಿ ರೈಸು ಎಷ್ಟು ಕ್ಲಿಯರ್ ಆಗಿದೆ ಇನ್ನು ಕೆಳಗೆ ನೋಡಿದರೆ. ಬಟ್ ಈ ಹೇಟಲ್ಲಿ ನೋಡಿದರೆ ಒಂದು ಪೌಡರ್ ಥರ ಆಯಿತು. ಆ ವಾಟರ್ ನೋಡಿದರೆ ಒಂಥರ ಕೆಟ್ಟೋಗಿದೆ, ಹುಳುಗಳೆಲ್ಲ ಫಾರ್ಮ್ ಆಯಿತು, ಲಾಟ್ ಆಫ್ ವಾರ್ಮ್ಸ್ ಗಾಟ್ ಫಾರ್ಮ್ಡ್. ಇದೆಲ್ಲ ನೆಗೆಟಿವ್ ವರ್ಡ್ಸು, ನೆಗೆಟಿವ್ ಎಮೋಷನ್ಸು ನಾವು ಯೂಸ್ ಮಾಡಿದರೆ ಯಾವ ಥರ ರಿಸಲ್ಟ್ ನಮ್ಮ ಒಳಗೇನೂ ಇದೆ ಸೇಮು. ಇದೇ ನೀರು, ಇದೇ ಕ್ವಾಂಟಿಟಿ, ನಮ್ಮ ಶರೀರ ಒಳಗೆ 75% ವಾಟರ್ ಅಲ್ವಾ, ಈ ಥರನೇ ಆಗುತ್ತೆ ಒಳಗೆ. 3ನೇದು, ಒಂದು ಪರ್ಸನ್ನನ್ನು ಟೋಟಲಾಗಿ ಇಗ್ನೋರ್ ಮಾಡಿದರೆ ಆ ವಾಟರ್ ನೋಡಿದರೆ ಲೈಟ್ ಗ್ರೀನ್ ಕಲರ್ ಆಗ್ತಾ ಇದೆ. ಇದನ್ನೂ ಅಷ್ಟೇ. ಸೊ ಈ ಥರ ಒಬ್ಬರನ್ನ ಇಗ್ನೋರ್ ಮಾಡಿದ್ರೂ, ಒಬ್ಬರನ್ನ ನಾವು ಹೇಟ್ ಮಾಡಿದ್ರೂ ಒಳಗೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟು. ಇದೆಲ್ಲರೂ ಒಂದು ಸತಿ ಅದು ಮಾಡಿ ಮನೆಯಲ್ಲಿ. ಆಗ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ, ಇದು ಯಾವಾಗಲೂ ನಿಮಗೆ ನೆನಪಿರುತ್ತದೆ. ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ದಯವಿಟ್ಟು ನಮ್ಮ ಒಳಗೆ ಏನಾಗುತ್ತೆ ಅನ್ನೋದು, ನಾವು ಯಾವ ಥರ ಮಾತಾಡಬೇಕು, ಯೋಚನೆ ಮಾಡಬೇಕು, ಎಮೋಷನ್ಸು ವೇಸ್ಟ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಗ್ರೇಟ್ ಎಕ್ಸ್ಪೆರಿಮೆಂಟ್. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್.